ನೀನು ಮಾತಾಡಬೇಡ. ಬಾಲು, ಏನೋ ಇದಲ್ಲ, ನೀನು ನನ್ನ ಮಾತು ಕೊಟ್ಟಿದ್ದೀನಿ ನಿಜ. ಆದರೆ ನಾನು ನಿನಗೆ ಮೋಸ ಮಾಡಿ ನಿನಗಿಂತ ದೊಡ್ಡ ಶ್ರೀಮಂತರ ಸಂಬಂಧ ಮಾಡಿದ್ರೆ ಅದು ನನ್ನ ತಪ್ಪಾಗ್ತಾ ಇತ್ತು. ಆ ಕುಟುಂಬ ನೋಡು, ಕರುಣಾಜನಕವಾಗಿದೆ ಕಣೋ. ತಾನು ಪ್ರೀತಿಸಿ ಮದುವೆ ಆಗೋನು ನಾಳೆ ಮದುವೆ ಅಂದರೆ ಇವತ್ತು ಸತ್ತು ಹೋಗ್ತಾನೆ. ಜೊತೆಲಿ ಅಣ್ಣ, ಇಬ್ಬರನ್ನು ಕಳ್ಕೊಂಡು ಆ ಕುಟುಂಬ ಕತ್ತಲು ಮುಳುಗೋಗಿತ್ತು ಕಣೋ. ನಾನು ಬೇಕಾದಷ್ಟು ಸಹಾಯ ಮಾಡೋಕ್ಕೆ ಹೋದೆ, ಯಾವುದನ್ನು ಅವ್ರು ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ನನ್ನ ಬೇರೆ ದಾರಿ ಇಲ್ಲದೆ ನಾನು ಈ ನಿರ್ಧಾರ ತಗೊಂಡೆ. ತಪ್ಪೇನೋ ನಂದು? ನಂದೇನು ತಪ್ಪಿದೆ ಹೇಳು? ಈ ಊರಿಗೆ ಭವಿಷ್ಯ ಪ್ರಶ್ನೆ ಆದರೆ ನನ್ನ ಮಗಳು ಭವಿಷ್ಯದ ಪ್ರಶ್ನೆ. ಇಡೀ ಊರಿಗೆ ಗೊತ್ತಾಗಿದೆ ನನ್ನ ಮಗಳ ಜೊತೆ ನಿನ್ನ ಮಗನ ಸಂಬಂಧ ನಿಶ್ಚಯ ಆಗಿದೆ ಅಂದ್ಬಿಟ್ಟು. ಈಗ ಈ ಸಂಬಂಧ ಮುರಿಬಿದ್ರೆ ನನ್ನ ಮಗನ ಯಾರು ಮದುವೆ ಆಯ್ತಾರೆ? ಅಲ್ಲ ರೀ ಯಜಮಾನ್ರೆ, ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ, ಹಿಂಗೆಲ್ಲ ಮಾಡ್ಬೋದೇನ್ರಿ? ಸರಿನಪ್ಪ, ಅವ್ರ ಮೇಲೆ ಒಂದು ಸಾವಾಗಿದೆ, ಅದಕ್ಕೆ ನಿನಗೆ ಅನುಕಂಪ ಇದೆ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಈ ಮದುವೆಗೆ ಒಪ್ಕೊಂಡಿದ್ಯಾ ಅಂತಂದ್ರೆ ನಾನು ಸಾಯ್ತೀನಿ. ಅದು ಇಲ್ಲೇ ಈ ಮಂಟಪದಲ್ಲಿ ಬೆಂಕಿ ಹಚ್ಕೊಂಡು ಸಾಯ್ತೀನಿ. ಏ ಬಾಲು, ಸಾಯ ಮಾತಲ್ಲ ಯಾಕೆ? ಸೂರ್ಯಪ್ರಕಾಶ್ ಇದಕ್ಕೆಲ್ಲ ಒಂದು ತೀರ್ಪು ಕೊಡ್ತಾರೆ. ನೀನು ಸುಮ್ಮನೆ ಇರು. ಯಜಮಾನ್ರೆ ಹೇಳ್ರಿ, ಏನು ಮಾಡೋದು ಈಗ? ಬಾಲು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸ್ನೇಹಿತ ಅನ್ನೋ ಸಲಿಗೆಯಲ್ಲಿ ನೀನನ್ನು ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಸುಮ್ಮನೆ ರಾಧಾಂತ ಮಾಡಬೇಡ. ದ್ವೇಷ, ಕೋಪ, ಅಸೂಯೆಯಿಂದ ಕಟ್ಟಿದ ಮನೆ ಗಟ್ಟಿಯಾಗಿ ನಿಲ್ಲುತ್ತೇನೋ ಬಾಲು? ಕರೆಕ್ಟಪ್ಪ, ನಿನ್ನಿಂದ ಹೋಗಿರೋ ಮರ್ಯಾದೆನೂ ಅಷ್ಟೇ ಗಟ್ಟಿಯಾಗಿ ನಿಂತಿದೆ. ಅದು ತಿಳಿಯಾಗಬೇಕು. ಅದು ತಿಳಿಯಾಗಬೇಕು ಅಂದರೆ ನೀನು ಕ್ಷಮೆ ಕೇಳಬೇಕು. ಆಯ್ತು. ಹಲೋ, ನೀವು ಸೂರ್ಯಪ್ರಕಾಶು, ಬರೀ ಕೈ ಮುಗಿದ್ರೆ ಆಗಲ್ಲ. ಕಾಲ ಬಿದ್ದು ಕ್ಷಮೆ ಕೇಳಬೇಕು. ಬೀಳ್ರೆ ಮುಖ ನೋಡ್ತಾರೆ, ಮುಖ.